ಈ ಕರ್ನಾಟಕದ ಯಾರು ಸ್ಟೂಡೆಂಟ್ಸು ಅಥವಾ ಅಭ್ಯರ್ಥಿಗಳು ಡಿವೈಎಸ್ಪಿಗಳು ಆಗ್ತಾರೆ ಇವ್ರನ್ನ ತಡೆಯುವಂತ ಪ್ರಯತ್ನ ಇವ್ರು ಆಗ್ಬಾರ್ದು. ಇವ್ರು ಏನಿದ್ರು ಕೂಡ ಬಂದ್ರೆ ಒದ್ದಾಡಿ ಪ್ರಮೋಷನ್ ತಗೋಬೇಕು. ಅವರು SP ಗೋ DIGಗೋ ನಿಂತೋಗ್ಬೇಕು. ಅವರು ಎಲ್ಲವೂ ಕೂಡ ಇವ್ರಿಗೆ ಸಿಗಬೇಕು. IPS ಅವ್ರಿಗೆ ಬಂದಿರ್ತಕ್ಕಂಥವ್ರಿಗೆ ಸಿಗ್ಬೇಕು, ಇಲ್ಲಿವರೆಗಾರು ಸಿಗಬಾರ್ದು. ಅದೇ ದೃಷ್ಟಿಲಿಟ್ಟುಕೊಂಡು ಇದನ್ನ ಮಾಡೋರೆ. ಆಮೇಲೆ 112 ಪೋಸ್ಟ್ ಅವೆ ಮಾನ್ಯ ಅಧ್ಯಕ್ಷ, 112 ಪೋಸ್ಟು ಎಷ್ಟು ಹುದ್ದೆಗಳವೆ. ಇದರಲ್ಲಿರೋರು ಪ್ರಮೋಷನ್ ಆಗಿರೋರು ಕೇವಲ 50-60 ಜನ. ಇನ್ನು 50-60 ಜನ ಇವರೇ ಆವರ್ಸ್ಕೊಂಡು ಕುಂತವ್ರೆ. IPS ಅವರೇ ಇವ್ರ ಜಾಗ ಇಲ್ಲ ಕಳಿಸಿ ಮೇಲನ ಕೇಂದ್ರಕ್ಕೆ ಹೋಗಿ ಬರಲಿ, ಮಾಡ್ಕೊಬಲ್ಲಿ ಕೆಲಸನ ಅಲ್ಲಿ. ಇಲ್ಲಿ ಇವ್ರು ಕೊಡ್ದಂಗೆ ತಡೀತಾ 8.5 ವರ್ಷ ಆಗದೆ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಈ ಇದನ್ನ ಮಾಡಿದ್ರ ಲಿಸ್ಟು, ಈ ಪ್ರಮೋಷನ್ಗೆ ಸೀನಿಯಾರಿಟಿ ಲಿಸ್ಟು, ಇದರಲ್ಲಿ ಹೆಂಗ್ ಮಾಡಿದ್ದಾರೆ ಅಂತಂದ್ರೆ ಹೆಸರೇ 2 ಸಲ ಸೇರಿಸ್ಬಿಟ್ಟವ್ರೆ. 2 ಸಲ 3 ಸಲ ಸತ್ತಾಗಿರೋರು ಸೇರಿಸ್ಬಿಟ್ಟವ್ರೆ, ರಿಟೈರ್ಡ್ ಆಗಿರೋರು ಸೇರಿಸ್ಬಿಟ್ಟವ್ರೆ. ಆಯ್ತಾ? ಅದನ್ನ ಈ ಮಂತ್ರಿಗಳು ಬಂದ ಮೇಲೆ, ಸಚಿವರು ಬಂದ ಮೇಲೆ ಸರಿಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಸರಿಪಡಿಸಕ್ಕೆ ಹೇಳಿದ್ರು. ಅಷ್ಟರಲ್ಲಿ ಕೋರ್ಟ್ಗೆ ಹೋದ್ರು, ಅಷ್ಟು ಕ್ಲಾಶ್ ಆಯ್ತು. ಈಗ ಮತ್ತೆ ಸರಿಪಡಿಸ್ಬೇಕು ಅಂತೇಳಿ ಸಚಿವರು ಈಗ ಒಂದು ಕಮಿಟಿ ಮಾಡಿದ್ದಾರೆ. ಆದ್ರೆ ನ್ಯಾಯ ಯಾವಾಗ ಸಿಗ್ತದೆ ಮಾನ್ಯ ಅಧ್ಯಕ್ಷರೇ? ಯಾವಾಗ ಸಿಗ್ತದೆ? 8.5 ವರ್ಷ ಆಗಿದೆ. ದಯಮಾಡಿ ಮಾನ್ಯ ಸಚಿವರಿಗೆ ನಾನು ನೇರವಾಗಿ ದಯವಿಟ್ಟು ಕೇಳ್ತೀನಿ. ಉತ್ತರ ಹೇಳೋರು ಆಮೇಲೆ